ನಿಮ್ಮ ಪ್ರಕಾರ ಸಂಗೀತ ಇಂಡಿವಿಜುವಲ್ ಆಡ್ತಿದ್ರ ಅಥವಾ ಬೇರೆಯವ್ರ ಜೊತೆಗೆ ಇಟ್ಕೊಂಡು ಆಟ ಆಡ್ತಾ ಇದ್ರ? ಸಂಗೀತ ಇಂಡಿವಿಜುವಲ್ ಆಗಿ ಆಡ್ತಿರೋದು, ಅವ್ರ ಗೇಮ್ ಎಲ್ಲ ಇಂಡಿವಿಜುವಲ್ ಆಗಿ ಆಡ್ತಿದ್ದಾರೆ. ಬಟ್ ಐ ಗೆಸ್ ಅವರಿಗೆ ಹೆಸರು ಮತ್ತೆ ಜಗಳ ಅಂತ ಬಂದಾಗ ವಿನಯ್ ಮತ್ತೆ ಕಾರ್ತಿಕ್ ಇರ್ಲೇಬೇಕು ಅವರಿಗೆ. ಬಿಕಾಸ್ ಐ ಗೆಸ್ ವಿನಯ್ ಮತ್ತೆ ಅವ್ರ ಜಗಳದಿಂದಾನೇ ಅವ್ರು ಜಾಸ್ತಿ ಕಾಣಿಸ್ಕೊಂಡಿದ್ದು ಅಂತ ಅನ್ಸುತ್ತೆ. ವಿನಯ್ ಜೊತೆ ಜಗಳ ಆಡ್ತಿರ್ಲಿಲ್ಲ, ಇಲ್ಲ ಕಾರ್ತಿಕ್ ಅವ್ರ ಜೊತೆ ಕ್ಲೋಸ್ ಆಗ್ತಿರ್ಲಿಲ್ಲ ಅಂದ್ರೆ ಸಂಗೀತ ಅವ್ರು ಕಾಣಿಸ್ಕೊಂತಾ ಇರ್ಲಿಲ್ಲ. ಈಗ ಬಿಗ್ ಬಾಸ್ ಅಲ್ಲಿ ತಗೊಳಕ್ ಹೋದ್ರೆ ಮೇನ್ ಹೆಸರುಗಳು ಬರೋದು ವಿನಯ್, ಕಾರ್ತಿಕ್, ಸಂಗೀತ ಅಂತ. ಹೌದು, ಸಂಗೀತ ಮತ್ತೆ ಕಾರ್ತಿಕ್ ಇಬ್ರು ಜಗಳ ಆಡ್ತಿದ್ದಾರೆ. ಅಂದ್ರೆ ತನಿಷಾಯಿಂದಾನೆ ಜಗಳ ಆಗ್ತಿರೋದು, ಏನು ಅದು ಕಾರಣ? ಅದು ನಮಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಬಿಕಾಸ್ ನಾವೆಲ್ಲ ಒಂದ್ ಸೈಡ್ ಇಡ್ತಿದ್ರೆ ಅವ್ರು 3 ಜನರು ಒಂದ್ ಸೈಡ್ ಇರ್ತಾ ಇದ್ರು ಯಾವಾಗ್ಲೂ. ಅಂಡ್ ತನಿಷಾ ಬಂದು ಕಾರ್ತಿಕ್ ನ ಬೆಸ್ಟ್ ಫ್ರೆಂಡ್ ಅಂತಿರೋರು. ಬಟ್ ಅವ್ರ ಪರ್ಸನಲ್ ಆಗಿ ಏನ್ ಮಾತಾಡ್ಕೊಂತಾ ಇದ್ರು, ಏಂತಕ್ಕೆ ಅವ್ರಿಬ್ರು ಮಧ್ಯ ಮನಸ್ತಾಪ, ಅವ್ರ 3 ಜನಗಳ ಮಧ್ಯ ಮನಸ್ತಾಪ, ಅದೆಲ್ಲ ನನಗೆ ಐಡಿಯಾನೇ ಇರ್ಲಿಲ್ಲ. ಯಾವ್ದು ನಮ್ಗೆ ಯಾರಿಗೂ ಐಡಿಯಾ ಇಲ್ಲ. ಅದು ಅವ್ರಿಬ್ರು ಲವ್ ಬರ್ಡ್ಸ್ ಕಾರ್ತಿಕ್ ಮತ್ತೆ ಸಂಗೀತ? ಇಲ್ಲ, ಖಂಡಿತ ಇಲ್ಲ. ಲವ್ ಬರ್ಡ್ಸ್ ಅಂತ ಯಾವಾಗ ಆಗಿದ್ದು ಅಂತಂದ್ರೆ, ಯಾವಾಗ ಸುದೀಪ್ ಸರ್ 50ನೇ ಇದ್ರಲ್ಲಿ VT ತೋರ್ಸಿದ್ರು, ಅವ್ರದ್ದು ಹೇಗ್ ಕಾಣಿಸ್ತಿದಾರೆ ಅಂತ ಅವ್ರಿಗೊಂದು ಐಡಿಯಾ ಬಂದ್ಬಿಡ್ತು. ಜನರು ಅವ್ರಿಬ್ಬರು ಇದನ್ನ ಕ್ಯೂಟ್ ಕಪಲ್ ತರ ಅನಿಸ್ತಿದೆ ಅಂತ ಆ ದಿನಾನು ಅವ್ರು ಜಗಳ ಆಡಿದ್ರು. ಯಾವಾಗ ವಿಡಿಯೋ ನೋಡಿದ್ರು ಅವಾಗ ಇವ್ರ ಗೇಮ್ ಪ್ಲಾನ್ ಚೇಂಜ್ ಆಯ್ತು. ಆ ವಿಡಿಯೋ ನೋಡಿ ಒಂದ್ 5 ನಿಮಿಷನೂ ಆಗಿಲ್ಲ, ರೂಮ್ಗೆ ಹೋಗಿದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ರು ಅವ್ರಿಬ್ರು ಕ್ಯಾಮ್ರಾಗೋಸ್ಕರ ಅಂತ ಅನ್ಸುತ್ತೆ ನಮ್ಗೆ.